ನಮಸ್ತೆ ರೈತ ಬಾಂಧವರೇ. ಈ ಒಂದು ದಿನ ಇವತ್ತು ಶಿಡ್ಲಘಟ್ಟ ತಾಲೂಕಿನ ನಮ್ಮ ಇದು ರೈತರಾದಂಥ ಸಚಿನ್ ಅಣ್ಣವ್ರ ತೋಟದಲ್ಲಿದ್ದೀರಿ. ಸೊ ದ್ರಾಕ್ಷಿ ಬಹಳ ಕ್ವಾಲಿಟಿಯಲ್ಲಿ ಬೆಳೆದಿದ್ದಾರೆ. ಈ ದ್ರಾಕ್ಷಿ ಬಂದು ವೆರೈಟಿ ಸಾದಾ ಶರತ್ ಅಂತೀರಿ. ಕ್ವಾಲಿಟಿ ಯಾವ ರೀತಿ ಇದೆ ಅಂದರೆ ಎಲ್ಲನೂ ಎಕ್ಸ್ಪೋರ್ಟ್ ಮಾಡ್ಬೋದು, ಆ ಥರ ಇದೆ. ಸೊ ಯಾವ್ಯಾವ ರೀತಿ ಏನೇನು ಮಾಡಿದ್ದಾರೆ ಅಂತ ನಮ್ಮ ಸಚಿನ್ ಅಣ್ಣವರೇ ಮಾತಾಡ್ತಾರೆ. ಒಂದು ಎರಡು ನಿಮಿಷ ಮಾತಾಡ್ತಾರೆ. ನನ್ನ ಹೆಸರು ಸಚಿನ್ ಅಂತ. ನಾವೊಂದು 25 ವರ್ಷದಿಂದ ದ್ರಾಕ್ಷಿ ಬೆಳೀತಾ ಇದ್ದೀರಿ. ಈಗ ಸೀಡ್ಲೆಸ್ ಬಂದು ಒಂದು 15 ವರ್ಷದಿಂದ ಮಾಡ್ತಾಯಿದ್ದೀರಿ. ಈಗ ನೀವು ಕಾಣ್ತಾ ಇರೋದು ಶರತ್ ಸೀಡ್ಲೆಸ್ಸು. ಇದು 5ನೇ ಬೆಳೆ. ಇದು ಈ ತೋಟದಲ್ಲಿ ಬಂದಿರತಕ್ಕಂಥದ್ದು. ಈ ಸರಿ ಸ್ವಲ್ಪ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಎಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ವಾತಾವರಣ ಭಾಳ ಈ ಸರಿ ಸಪೋರ್ಟ್ ಮಾಡ್ತು. ಯಾಕಂದರೆ ಈ ವರ್ಷ ಒಳ್ಳೆ ಚಳಿ ಬಿತ್ತು. ಈ ಯಾವುದೇ ಬೆಳೆಗೆ ಭಾಳ ಇಂಪಾರ್ಟೆಂಟ್ ಚಳಿ, ಮಳೆ, ಆಮೇಲೆ ಬಿಸಿಲು, ಈ ಮೂರು ಬೆಳೆ ಮೇಲೆ ಭಾಳ ಚೆನ್ನಾಗಿ ಬಿದ್ದಾಗ ಯಾವುದೇ ಬೆಳೆ ಆದರೂ ಭಾಳ ಚೆನ್ನಾಗಿ ಬರುತ್ತೆ. ನಾವು ಕೃತಕವಾಗಿ ಮಾಡೋದಕ್ಕಿಂತನೂ ನಮಗೆ ವೆದರ್ ಭಾಳ ಸಪೋರ್ಟಿವ್ ಆಗಿ ಇದ್ರೇ ನಾವು ಮಾಡಿದ್ದಂತೆಲ್ಲ ಒಳ್ಳೆ ರಿಸಲ್ಟ್ ಸಿಗಬೇಕಾದ್ರೆ. ಒಟ್ಟಾರೆ ಹೇಳೋದಾದರೆ ಈ ಸರಿ ಭಾಳ ಚೆನ್ನಾಗಿ ಕ್ವಾಲಿಟಿ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರೇಟ್ ಬಗ್ಗೆ ಏನು ಹೇಳ್ತೀರಣ್ಣ? ಈ ಸರಿ ಇರೋಂಥ ಮಾರ್ಕೆಟು ರೇಟ್ ಬಗ್ಗೆ ಅಣ್ಣ, ಈಗ ರೇಟು ಈ ರೈತರಿಗೆ ಎಷ್ಟು ಕೊಟ್ಟರು ಸಾಕಾಗಲ್ಲ. ಆ್ಯಕ್ಚುಲಿ ಸೀಡ್ಲೆಸ್ ದ್ರಾಕ್ಷಿ 100 ರೂಪಾಯಿ ಮೇಲೆ ಇದ್ರೇ ಒಳ್ಳೆಯದು. ತುಂಬ ವರ್ಷ ಆಗಿತ್ತು ಈ ಥರ 100 ರೂಪಾಯಿ ಸ್ಟಾರ್ಟಿಂಗ್ ರೇಟೇ ಮಾಡಿ. ಸ್ವಲ್ಪ ಒಳ್ಳೆ ರೇಟ್ ಬಂದಿದೆ. ಎಲ್ಲ ಕಡೆ ಸ್ವಲ್ಪ ಐಟಮು ಕಡಿಮೆ ಇದೆ. ಆಮೇಲೆ ಈಗ ನಮ್ಮ ದ್ರಾಕ್ಷಿ ನಂದೇನು ರಿಕ್ವೆಸ್ಟ್ ಅಂದರೆ ನಮ್ಮ ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ ಕಡೆ ಬೆಳೆಯೋಂಥ ದ್ರಾಕ್ಷಿಗೆ ಸ್ವಲ್ಪ ಎಕ್ಸ್ಪೋರ್ಟ್ಗೆ ಏನಾದರೂ ಅನುಕೂಲ ಆಗಿ ಮಾಡಿಕೊಟ್ರೆ ನಮ್ಗೆ ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ. ನಮಗೆ ಸಹಕಾರಧನ ಈ ಥರ ಗೌರ್ಮೆಂಟ್ ಕೊಡೋದೇನೋ ಅವಶ್ಯಕತೆ ಇರೋಲ್ಲ. ನಮಗೆ ಬ್ಯಾಕ್ ಸಪೋರ್ಟಾಗಿ ಈ ಥರ ಮಾರ್ಕೆಟಿಂಗ್ ನಮ್ಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ರೈತರು ದಿನೇ ಇಂಪ್ರೂವ್ ಆಗೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟ.